ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ಕನ್ನಡ ಜನತೆಗೆ ಸೊ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ, ಆದರೆ ನನಗಿನ್ನ ಚೆನ್ನಾಗಿ ಇನ್ನೊಬ್ರು ತುಂಬ ಚೆನ್ನಾಗಿ ಹ್ಯಾಂಕರ್ ಮಾಡ್ತಾರೆ. ಸೊ ನಾನೀಗ ಮಾಯ ಆಗಿಬಿಟ್ಟು ಅವ್ರನ್ನ ಈಗ ಕರ್ಸ್ಕೊತೀನಿ, ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಚಾರಿತಾ ಸಹಾಯರಾಜ್. ಸಿಕ್ಕಾಪಟ್ಟೆ ಭಾರಿ ಇರಿಟೇಷನ್. ಸರ್ ನನಗೆ ಗೊತ್ತಿಲ್ಲ, ಇದೆಲ್ಲ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಡೈರೆಕ್ಟರ್ಗೆ ಶುಚಿ ಬಗ್ಗೆ ಹೇಳ್ಬೇಕು ಅಂದ್ರೆ ಫ್ರೇಮ್ ಅಲ್ಲಿ ಗೊಂಬೆ ತರ ಕಾಣ್ತಾರೆ. ಕರೆಕ್ಟಾ? ಕರೆಕ್ಟಾಗಿ ಹೇಳಿದ್ದೀನಿ. ಗೊಂಬೆನ ಹೋಗ್ಬಿಟ್ಟು ಗೌರಮ್ಮ ಮಾಡಿ ಕೂರಿಸಿದ್ರು. ಇದು ಫ್ಯಾಕ್ಟ್ ಸರ್. ಆಲ್ಮೋಸ್ಟ್ ನಾವು ಮೂವಿನಲ್ಲಿ ಗ್ಲಿಸರಿನ್ ಜಾಸ್ತಿ ಯೂಸ್ ಮಾಡಿರೋದು ನಾನು. ಬಟ್ ಏನಂದ್ರೆ ನನ್ನ ಅಮ್ಮನ ಕ್ಯಾರೆಕ್ಟರ್ ಇತ್ತು, ಅವ್ರಿಗೆ ಗ್ಲಿಸರಿನ್ ಹಾಕಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತಿತ್ತು. ನನಗೆ ಗ್ಲಿಸರಿನ್ ಹಾಕಿದ್ರು ಕಣ್ಣಲ್ಲಿ ನೀರು ಬರ್ತಾ ಇರಲಿಲ್ಲ. ಅದು ನನ್ನ ಪ್ರಾಬ್ಲಮ್. ತುಂಬಾ ಕ್ಲೂ ಕೊಟ್ಟಿದ್ದಾರೆ. ಮದುವೆ ಆಗಿ ಹೋಗಿ 2 ಮಕ್ಳಿದ್ದು ಬಿಟ್ರೆ ಈಗ ಬಾಯ್ ಬಿಡ್ತಿದ್ದಾರೆ ನೋಡಿ ಸರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಚಾರಿತಾ ಸಹಾಯರಾಜ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಜಯಂತ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಂಟೈರ್ ಟೀಮ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸರ್. ನೀವೆಲ್ಲರೂ ಜಯಂತ್ ಫಸ್ಟ್ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಆ್ಯಂಡ್ ಮೇರಿ ಕ್ರಿಸ್ಮಸ್. ಓಕೆ, ಎಲ್ಲರಿಗೂ ನಮ್ಮ ಟೀಮ್ ಕಡೆಯಿಂದ ಮೇರಿ ಕ್ರಿಸ್ಮಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಧೀರ ಭಗತ್ ರಾಯ್ ಮೂವಿನಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಆಲ್ರೆಡಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಅಂತ. ಸೊ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿತ್ತು. ಇವಾಗ ಕಂಪ್ಲೀಟ್ ಎಂಟೈರ್ ಟೀಮ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಒಂದು ಗೆಟ್ ಟುಗೆದರ್ ಆಗೋಣ ಅಂತ ಹೇಳಿ ಎಲ್ಲರೂ ನಮ್ಮ ಮನೆಯಲ್ಲಿ ಇವತ್ತು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಒಂದು ಕಡೆಯಿಂದ ಎಲ್ಲರೂ ನಾನು ಇಂಟ್ರಡ್ಯೂಸ್ ಮಾಡಿಸ್ಕೊಂಡು ಹೋಗ್ತೀನಿ. ಆಲ್ರೆಡಿ ನೀವು ನೋಡಿರ್ತೀರಾ, ಇನ್ನೊಂದ್ಸಲ ಪರಿಚಯ ಮಾಡಿಸ್ತೀನಿ. ಫಸ್ಟು ನಮ್ಮ ಡೈರೆಕ್ಟರ್ ಕರ್ಣನ್ ಸರ್, ಮತ್ತೆ ಹರಿರಾಮ್ ಸರ್ ಇದ್ದಾರೆ. ನಮ್ಮ ಮೂವಿನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಇನ್ನು ವಿಶ್ವ ಸರ್ ಇದ್ದಾರೆ. ಸರ್ ನಮ್ಮ ಪ್ರೊಡ್ಯೂಸರ್ ಶ್ರೀನಾಥ್ ಸರ್ ಇದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಧನು. ವಿಶ್ವ ಸರ್ ಆಲ್ರೆಡಿ ಇಂಟ್ರಡ್ಯೂಸ್ ಮಾಡಿಸ್ಬಿಟ್ಟೆ. ಎಡಿಟರ್ ಸರ್. ಓಕೆ, ಇನ್ನು ಸಾಧನ್ ಅಂತ ಹೇಳಿ ಅವನು ನನ್ನ ತಮ್ಮ ರೋಲ್ ಮಾಡಿದ್ದಾನೆ. ಇನ್ನೊಂಚೂರು ಕ್ಯಾಮ್ರಾ ಆ ಕಡೆ ಪ್ಯಾನ್ ಮಾಡಿ, ನಮ್ಮ ಡೈರೆಕ್ಟರ್ ಸರ್ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ, ನನ್ನ ಜೂನಿಯರ್ ಅಂತ ಹೇಳ್ಬೋದು ಮೂವಿನಲ್ಲಿ, ನನ್ನ ಮಗಳು. ಹಾಯ್ ದೀಕ್ಷಾ. ಇನ್ನೊಂಚೂರು ಪಕ್ಕದಲ್ಲಿರೋರು ನಯನ ಅಂತ ಹೇಳಿ, ಅವರು ನಮ್ಮ ಮೂವಿನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಇನ್ನೂ ಒಬ್ರು ತುಂಬ ಇಂಪಾರ್ಟೆಂಟು, ಸೊ ನನ್ನ ಅಮ್ಮ ರೋಲ್ ಪ್ಲೇ ಮಾಡಿದ್ದಾರೆ, ಚಂದ್ರಿಕಾ ಮೇಡಮ್. ನಮಸ್ತೆ. ಓಕೆ, ಕಂಪ್ಲೀಟ್ ಟೀಮ್ನ ಇಂಟ್ರಡ್ಯೂಸ್ ಮಾಡಿಕೊಟ್ಟೆ. ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಸೊ ಇನ್ನು ಮೂವಿ ಇನ್ನೇನು ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕಿಂತ ಮುಂಚೆ ಒಂದು ಗೆಟ್ ಟುಗೆದರ್ ಆಗೋಣ ಅಂತ ಹೇಳಿ ಕ್ರಿಸ್ಮಸ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀವಿ. ಇವಾಗ ಮೂವಿ ಬಗ್ಗೆ ಎಲ್ಲ ಅಪ್ಡೇಟ್ಸು ನಮ್ಮ ಡೈರೆಕ್ಟರ್ ಕೊಡ್ತಾರೆ. ಸೊ ಅವರೇ ಮಾತಾಡ್ತಾರೆ. ಮೊದಲನೇದಾಗಿ ಎಲ್ರಿಗೂ ಮೇರಿ ಕ್ರಿಸ್ಮಸ್. ಸೊ ಇವತ್ತು ಸಿನಿಮಾ ಶೂಟಿಂಗ್ ಮುಗಿದು 2 ತಿಂಗಳು ನಿರಂತರವಾಗಿ ರೆಗ್ಯುಲರ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ವರ್ಕನ್ನು ಮುಗಿಸಿ, ಸೊ ಸಿನಿಮಾನ ಫೈನಲ್ ಥಿಯೇಟರ್ ಮಿಕ್ಸಿಂಗ್ ಅಂತ ತೊಗೊಂಬಂದಿಟ್ಟು, ಸೊ ಇನ್ನೊಂದು ಜಾನ್ 10th ಅಷ್ಟರಲ್ಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಸೊ ದಿನ ಅದಾದಮೇಲೆ ಒಂದೊಂದೇ ಸಾಂಗ್ ರಿಲೀಸ್ ಮಾಡಿ ಪ್ರಮೋಷನ್ ಮಾಡೋಣ ಅಂತ ಸೊ ವಿ ಆರ್ ಪ್ಲ್ಯಾನಿಂಗ್. ಸೊ ತುಂಬ ದಿನ ಆಗಿತ್ತು. ಸೊ ಎಲ್ಲ ನಮ್ಮ ಟೀಮ್ ಅವರೆಲ್ಲ ಒಟ್ಟಿಗೆ ಸೇರಿ ಸೊ ಸಿನಿಮಾ ವರ್ಕಲ್ಲಿ ಬ್ಯುಸಿ ಆಗಿರೋದ್ರಿಂದ ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಕ್ರಿಸ್ಮಸ್ ಇದ್ದಿದ್ದರಿಂದ ನಮ್ಮ ಸಿನಿಮಾ ಹೀರೋಯಿನ್ ಅವ್ರ ಮನೆಗೆ ಕ್ರಿಸ್ಮಸ್ಗೆ ಇನ್ವೈಟ್ ಮಾಡೋದು, ಹಂಗಾಗಿ ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರಿದಂಗೆ ಆಗುತ್ತೆ ಅಂತ ಹೇಳಿ, ಜೊತೆಗೆ ನಮ್ಮ ಜಯಂತ್ ಸರ್ ತುಂಬ ದಿನ ಆಗಿತ್ತು ಮೀಟ್ ಮಾಡಿ, ಸೊ ಅವ್ರನ್ನ ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಇವತ್ತೆಲ್ಲ ಒಟ್ಟಿಗೆ ಬಂದ್ವಿ. ಭಾಳ ಖುಷಿ ಆಗ್ತಾಯಿದೆ. ಸೊ ಇವತ್ತು ಕ್ರಿಸ್ಮಸ್ ದಿನ ಮೇ ಬಿ ಇವತ್ತು ಆಲ್ಮೋಸ್ಟ್ ಸಿನಿಮಾ ಒಂದು ಫೈನಲ್ ಹಂತದಲ್ಲಿದೆ. ಸೊ ಎಲ್ಲ ಅಂದ್ಕೊಂಡಂಗೆ ಆದರೆ ಫೆಬ್ರವರಿಗೆ ಸಿನಿಮಾ ಟೆಲಿಕಾಸ್ಟ್ ಸಿನಿಮಾ ರಿಲೀಸ್ ಮಾಡೋಣ ಅಂತ ಸೊ ವಿ ಆರ್ ಪ್ಲ್ಯಾನಿಂಗ್. ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಸೊ ಯಾಕೆ ಡಿಲೇ ಆಯಿತು, ಯಾಕೆ ಸ್ವಲ್ಪ ತಡವಾಯಿತು ಅನ್ನೋದಕ್ಕೆ, ಒಂದು ಸತ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆದಮೇಲೆ ನಿಮಗೆ ಖಂಡಿತವಾಗ್ಲೂ ನೀವು ಅದನ್ನು ನೋಡಿದ್ಮೇಲೆ, ನಿಮ್ಗೆ ಆ ವಿಜುವಲ್ಸ್ ನೋಡಿದ್ಮೇಲೆ ಡೆಫಿನೆಟಾಗಿ ನಿಮಗೆ ಅನಿಸುತ್ತೆ ಓಕೆ ಒಂದು ಕ್ವಾಲಿಟಿ ಸಿನಿಮಾಗೆ ಹೊಸೊಬ್ಬರು ಬರ್ತೀವಿ, ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡು ಬರ್ತಾರೆ ಅನ್ನೋ ಆ ಒಂದು ನೆಗೆಟಿವ್ ಥಾಟಿಂದ ಬ್ರೇಕ್ ಮಾಡಿ ಒಂದೊಳ್ಳೆ ಕ್ವಾಲಿಟಿ ಸಿನಿಮಾ, ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಸೊ ನಿಮ್ಗೆಲ್ರಿಗೂ ತೋರಿಸ್ಬೇಕು ಅನ್ನೋ ಒಂದು ಆಸೆ. ಸೊ ಆ ಆಸೆ 2 ವರ್ಷದ ಕನಸು, 2 ವರ್ಷದ ಶ್ರಮ. ಸೊ ಈಗ ಇನ್ನೇನು ಸದ್ಯದಲ್ಲೇ ಫೆಬ್ರವರಿಗೆ ನಿಮ್ಮ ಮುಂದೆ ಬರ್ತೀವಿ. ಈಗಿಂದ ಸಿನಿಮಾದ ಪ್ರಮೋಷನ್ಸ್ ಶುರು ಮಾಡೋಣ ಅಂತ. ಸೊ ಅವತ್ತು
ಅದ್ರ ಜೊತೆಗೆ ಇವತ್ತು ಕ್ರಿಸ್ಮಸ್ ದಿನ ನಮ್ಮ ಜಯಂತ್ ಸರ್ ಅವ್ರ ಚಾನಲಿಂದ ಶುರು ಮಾಡಿದ್ದು ಭಾಳ ಖುಷಿ ಆಗ್ತಿದೆ. ಯಾಕೆಂದರೆ ನಮಗೂ ಜಯಂತ್ ಸರ್ಗೂ ಒಂಥರ ತುಂಬ ಬಾಂಡಿಂಗ್ ಕನೆಕ್ಷನ್ನು, ಅವರಿಂದ ನಮಗೆ ಭಾಳ ಹೆಲ್ಪ್ ಆಗಿದೆ, ಭಾಳ ಸಹಾಯ ಆಗಿದೆ. ಸೊ ಮತ್ತೆ ಇಲ್ಲಿಂದ ಪ್ರಮೋಷನ್ ಶುರು ಮಾಡ್ತಿರೋದು ಭಾಳ ಖುಷಿ ಕೊಡ್ತಿದೆ. ಸೊ ಓವರಾಲ್ ಸಿನಿಮಾ ಆದಷ್ಟು ಬೇಗ ತೆರೆಗೆ ಬರುತ್ತೆ. ಆಸ್ ಯೂಶುವಲ್ ನಿಮ್ಮ ಕನ್ನಡಿಗರ ಆಶೀರ್ವಾದ ಜೊತೆಗೆ ಒಂದು ಹೊಸ ಟೀಮನ್ನು, ಸೊ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಿದ್ದೀವಿ. ಡೆಫಿನೆಟಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗ್ತೀವಿ, ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು. ಹೀಗೆ ಕನ್ನಡ ಸಿನಿಮಾಗಳನ್ನ ಬೆಳೆಸ್ತಾ ಇರಿ. ಜೈ ಕರ್ನಾಟಕ. ಎಲ್ಲರೂ ಮಾತಾಡೋದನ್ನ ಸರ್ ಒಬ್ಬರೇ ಮಾತಾಡ್ಬಿಟ್ರು, ತುಂಬಾ ಚೆನ್ನಾಗಿ ಹೇಳ್ಬಿಟ್ರು. ಇವಾಗ ನನಗೆ ಗೊತ್ತಾಗ್ಬೇಕಾಗಿರೋದು ಸರ್, ನಮ್ಮ ಮೂವಿನಲ್ಲಿ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಾ ಇದ್ದಿದ್ದು ಯಾರು? ನೀವ್ ಹೇಳಿ. ನಮ್ಮ ಸಿನಿಮಾದಲ್ಲ ಅಂದ್ರೆ ನೀವೇನ್ ಹೇಳ್ಕೊಟ್ರು ಆಗಲ್ಲಪ್ಪ ಇವ್ರ ಕೈಲಿ ಅಂತ ಅಷ್ಟು ಇರಿಟೇಟ್ ಮಾಡಿದವ್ರು ಯಾರು? ಇವಾಗ ಹೇಳ್ಬೇಕು. ಇಲ್ಲ, ಆ ಥರ ಹೇಳಿದ್ದನ್ನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಇರಿಟೇಟ್ ಮಾಡಿದ್ದಿಲ್ಲ. ಯಾಕೋ ಪಕ್ಕದಲ್ಲಿ ಸಿಕ್ಕಾಪಟ್ಟೆ ನಗ್ತಿದ್ದಾರೆ. ಏನಾಯ್ತಲ್ಲ, ಭಾರಿ ಇರಿಟೇಷನ್. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಈ ಸಿನಿಮಾ ಕಥೆನೇ ನಾನು ಯಾರಿಗೂ ಹೇಳಿರ್ಲಿಲ್ಲ. ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾದ ಕಂಟೆಂಟ್ ಆಗಿರೋದ್ರಿಂದ ಎಡಿಟರ್ಗೆ ಗೊತ್ತಿಲ್ಲ, ಹೀರೋಗೆ ಗೊತ್ತಿರಲಿಲ್ಲ. ಏನಂದ್ರೆ ತುಂಬಾ ಎಲ್ಲ ಇನ್ವಾಲ್ವ್ ಆಗ್ತಾರೆ. ನಾನು ಏನು ಶೂಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಅದು ಆಚೆ ಬರಲ್ಲ ಅದಂತ ತುಂಬ ಡಿಸ್ಕಸ್ ಮಾಡಿದ್ರೆ ಇವರು ತುಂಬ ತಲೆಗೆ ಹಾಕೊಂತಾರೆ. ಫ್ರೆಶ್ ಆಗಿ ಬರಲಿ ಶೂಟಿಂಗ್ ಸೆಟ್ಟಿಗೆ, ಯಾಕೆಂದರೆ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ ಆಗಿರೋದ್ರಿಂದ ಒಂಥರ ಫ್ರೆಶ್ ಆಗಿರಲಿ ಅಂತ ಯಾರಿಗೂ ಕಥೆ ಹೇಳಿರಲಿಲ್ಲ. ಅದರಲ್ಲೂ ಇವಳ ಹತ್ರ ನಯನ ಅಂತ ಇವಳ ಹತ್ರ ಪರ್ಫಾರ್ಮೆನ್ಸ್ ತೆಗೆಸೋಕೆ ಎವ್ರಿ ಸೀನ್ ಇವಳು ಫ್ರೇಮಲ್ಲಿ ಬರ್ತಿದ್ದಾಳೆ. ಓಕೆ, ಒಂದು ಯಾರೋ ಸೀನಲ್ಲಿ ಇದ್ದಾಳೆ ಅಂದರೆ ಭಾರಿ ಇರಿಟೇಷನ್ನು, ಯಾವಾಗಲೂ ಜಗಳ. ನಾನು ಏನು ಹೇಳೋದು ಅದಕ್ಕೆ ಆಪೋಸಿಟ್ ಏನೋ ಮಾತಾಡೋದು. ಬಟ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾಳೆ, ಅದೊಂದು ಖುಷಿ ವಿಚಾರ. ಮೇ ಬಿ ಡೆಫಿನೆಟ್ಲಿ ಅವಳಿಗೆ ಒಂದು ಬ್ಯೂಟಿಫುಲ್ ಲೈಫು ಸಿನಿಮಾದ ಆದಮೇಲೆ ಸಿಗುತ್ತೆ. ಬಟ್ ಜಾಸ್ತಿ ಇರಿಟೇಷನ್ ಮಾಡೋದು ಅವಳೆ, ಜಾಸ್ತಿ ಇಷ್ಟಪಟ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡೋದು ಅವಳೆ. ಮೇ ಬಿ ಅವಳು ಅಂತ ನಾನು ಹೇಳ್ತೀನಿ. ಹೌದು ಸರ್, ನೀವು ಎಡಿಟ್ ಮಾಡ್ತಾ ಇದ್ರಿ, ಏನಂತ ಅನಿಸ್ತು ಸರ್ ನಯನ ಬಗ್ಗೆ ನಿಮಗೆ? ನಯನ ಬಗ್ಗೆ ಏನು ತುಂಬ ಚೆನ್ನಾಗಿದೆ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಓವರಾಲ್ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರ್ಗೆ ಏನು ವೈಟೇಜ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಾಗ ಕೇಳೋಣ ಅನ್ಕೊಂಡು ಹೇಳಿ ಸರ್. ಜಾಸ್ತಿ ಕಂಪ್ಲೇಂಟ್ ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿದ್ವಿ ಅಂತ ಕಂಪ್ಲೇಂಟ್ ಹೇಳೋಂಗಿಲ್ಲ. ಪೇಮೆಂಟ್ಸ್ಗೂ ಅದಕ್ಕೆ ಸಂಬಂಧ ಇಲ್ಲ. ಒಬ್ಬ ಎಡಿಟರ್ನ ಫಸ್ಟ್ ಅರ್ಥ ಮಾಡಿಸಿ ಸರ್ ನೀವು ಅಂತಂದೆ. ನಾನು ಆ್ಯಕ್ಚುಲಿ ಫಸ್ಟ್ ಎಡಿಟ್ ಮಾಡ್ಬೇಕಾದ್ರೆ ಕತೆ ಕೇಳ್ತೀನಿ. ಈ ಸಿನಿಮಾ ಕಥೆನೇ ಹೇಳಿಲ್ಲ ನನಗೆ. ಕಥೆನೇ ಹೇಳಿದ್ರೆ ಶೂಟ್ ಮಾಡಿ ಎಲ್ಲ ಫುಲ್ ಸಪ್ರೇಟ್ ಸೀನ್ ವೈಸ್ ಸೂಪರಾಗಿ ಕಾಣ್ತಾ ಇದೆ. ಕನೆಕ್ಷನ್ ಎಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದೆ ಅಂತ ನನ್ನ ಅರ್ಥ ಮಾಡಿಸಿ ಸರ್ ನೀವು ಫಸ್ಟು ಅಂತ ಹೇಳ್ಬಿಟ್ಟು ಮಿನಿಮಮ್ ಒಂದು 15 ದಿನ ಬಿಫೋರ್ 15 ದಿನ ಇಟ್ಕೊಂಡಿದ್ದೀನಿ. ಕೇಳಿ ಡೈರೆಕ್ಟರ್ ಸರ್ 15 ದಿನದವರೆಗೂ ನನಗೆ ನನ್ನ ಅರ್ಥ ಮಾಡಿಸೋರ್ಗು ನೀವು ಆಡಿಯನ್ಸ್ ಅರ್ಥ ಮಾಡ್ಸೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆಟ ಆಡಿದೆ. ಕೂತ್ಕೊಂಡ್ವಿ ಅಲ್ಲ, ಟ್ರಿಮ್ಮಿಂಗ್ ವರ್ಷನ್ ಫಾರ್ ನಿಮಗೆ ಡಬ್ಬಿಂಗ್ ಕೊಟ್ಟಿದ್ದೆ ಆಲ್ಮೋಸ್ಟ್ ಆಲ್ ಟ್ರಿಮ್ಮಿಂಗ್ ವರ್ಷನ್ ಥರ ಇತ್ತು. ಬಟ್ ಅದಾದ್ಮೇಲೆ ಮತ್ತೊಂದು ಅವರ್ ಕಟ್ ಮಾಡ್ತೀವಿ. ಅಂದರೆ ನಿಮ್ಗೆ ಓವರ್ ಆಲ್ ಸಿನಿಮಾನ ಇಷ್ಟರಲ್ಲಿ ಹೇಳಬೇಕು ಅನ್ನೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಕತೆ ಇವರು ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಗಿಲ್ಲ. ನಾವು ಟೇಬಲ್ ಬಂದಮೇಲೆ ನಮ್ಗೆ ಒಂದೇ ಅರ್ಥ ಆಗಿದ್ದು ನನಗೆ ಸಿನಿಮಾ. ಅದು ಅರ್ಥ ಆದಮೇಲೆ ಅವ್ರ ಮೇಲೆ ಗೌರವ ಜಾಸ್ತಿ ಆಯಿತು. ಅಲ್ಲಿವರೆಗೂ ಫ್ರ್ಯಾಂಕ್ಲಿ ನನಗೆ ನಂಬಿಕೆ ಇರಲಿಲ್ಲ. ಏನು ಮಾಡ್ತಾ ಇದ್ದಾರೆ ಇವರು, ಸೀನ್ ವೈಸ್ ಚೆನ್ನಾಗಿ ಬರ್ತಾ ಇದೆ, ಎಲ್ಲಿ ಕನೆಕ್ಷನ್ ಇದೆ ಅಂದರೆ ನನಗೆ ನಂಬಿಕೆ ಇರಲಿಲ್ಲ. ಸೀನ್ ಎಲ್ಲ ಫುಲ್ ಆರ್ಡರ್ ಇದ್ಮೇಲೆ ಫಸ್ಟ್ ಹಾಕಿ ಕೊಟ್ಟೆ ನಾನು. ಅದು ತುಂಬ ಚೆನ್ನಾಗಿ ಮಾಡಿದ. ತುಂಬ ಮೆಚೂರ್ಡ್ ಸಬ್ಜೆಕ್ಟ್ ನಾನು ಮಾಡ್ತಾಯಿದ್ದೀನಿ. ಮೆಚೂರ್ಡ್ ಸಬ್ಜೆಕ್ಟ್ ಮಾಡೋದು ಭಾಳ ಚಾಲೆಂಜ್ ಇದೆ ಆ್ಯಕ್ಚುಲಿ. ನಾನು ಈ ಸಿನಿಮಾ ತುಂಬ ಮೆಚೂರ್ಡ್ ಸಬ್ಜೆಕ್ಟು. ಆಮೇಲೆ ಎಷ್ಟು ಸೀರಿಯಸ್ ಆಗಿ ಹೇಳಿದ್ದಾರೆ ಅಂದರೆ ಎಲ್ಲೂ ಆಡ್ತಾನೆ ಹೇಳಕ್ಕೆ ಹೋಗಿಲ್ಲ. ಕಮರ್ಷಿಯಲಾಗಿ ಏನೇನು ಬೇಕು ಆಡಿಯನ್ಸ್ಗೆ ಆ ಸಬ್ಜೆಕ್ಟ್ ಇಟ್ಕೊಂಡು, ಸಬ್ಜೆಕ್ಟೇ ವೆರಿ ಸ್ಟ್ರಾಂಗ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಇಟ್ಕೊಂಡು ಕಮರ್ಷಿಯಲಾಗಿ ಏನು ಹೇಳ್ಬೇಕು ಅದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮೋಸ್ಟ್ಲಿ ನಿಮ್ಮ ಹೆಂಡತಿ ಬಿಟ್ಟರೆ ನಾನೇ ನಿಮ್ಗೆ ಜಾಸ್ತಿ ಟಾರ್ಚರ್ ಕೊಟ್ಟಿರೋದು ಅನ್ಸುತ್ತಲ್ಲ ಸರ್. ನಾವೆಲ್ಲ ಹೆಂಗೆ ಅಂದರೆ ಮನೇಲಿ ಹೆಂಡತಿ ಮನೇಲಿ ಬಂದಿದೆ ನಮ್ಮ ಗಂಡ ಆಗಿರ್ತಾರೆ, ನಾವು ಹೆಂಡತಿ. ಈಗ ಡೈರೆಕ್ಟರ್ಗೆ ಕ್ಯಾಮ್ರಾಮನ್ನು ಎಡಿಟರ್ ಬಂದು ಹೆಂಡತಿ ಪ್ಲಸ್ ಅದೇನೋ ಇರ್ತಾರೆ ಗಂಡ ಹೆಂಡತಿ ಸಂಬಂಧ. ಒಂದು ಪ್ಲೇಸಲ್ಲಿ ಅವ್ರು ಚೇಂಜ್ ಆಗ್ತಾರೆ, ಒಂದು ಪ್ಲೇಸಲ್ಲಿ ನಾವು ಚೇಂಜ್ ಆಗ್ತೀವಿ. ಬಟ್ ಮೇನ್ ಇದ್ರು ಕ್ಯಾಪ್ಟನ್ ಅವ್ರು ಕ್ಯಾಪ್ಟನ್ ಏನು ಮಾಡಿರ್ತಾರೋ ಅದ್ರ ಮೇಲೇ ಹೋಗಿರುತ್ತೆ. ಬಟ್ ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಅವ್ರು ನೋಡೋಕ್ಕಷ್ಟೇ ಕಾಮಿಡಿ ಮಾಡ್ತಿರ್ತಾರೆ. ಅವ್ರು ತೊಗೊಂಡಿರೋ ಸಬ್ಜೆಕ್ಟ್ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ತಾರೆ ಇಂಥ ಸಬ್ಜೆಕ್ಟ್ನ ಈ ಮನುಷ್ಯ ಮಾಡ್ತಾರೆ ಅಂತ ಅವರಿಗೆ. ಬಟ್ ಈ ಸಿನಿಮಾಗೆ ಒಂದು ನನಗೆ ಅನಿಸೋದೇನೆಂದರೆ ಪಕ್ಕ ಅವಾರ್ಡ್ ಹೊಡೆಯುತ್ತೆ, ಒಳ್ಳೆ ನೇಮ್ ಮಾಡುತ್ತೆ. ನಾವು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆ ಥರ ಮಾಡಿದ್ರೆ ತುಂಬ ರೀಚ್ ಆಗುತ್ತದೆ ಅಂತ ಅನ್ನೋದು ನನ್ನ ನಂಬಿಕೆ. ಸೊ ಒನ್ ವರ್ಡ್ ಅಲ್ಲಿ ಎಲ್ಲರ ಬಗ್ಗೆ ಹೇಳ್ಕೊಂಡು ಬನ್ನಿ ಸರ್, ನಿಮಗೆ ಗೊತ್ತು. ಸಾಧನ
ಅರ್ಧ ದಿನ ಲೈನ್ ಪ್ರೊಡ್ಯೂಸರ್ ಆಗಿರ್ತಾನೆ, ಅರ್ಧ ದಿನ ಆರ್ಟಿಸ್ಟ್ ಆಗಿರ್ತಾನೆ, ಅರ್ಧ ದಿನ ಕ್ಯಾಶಿಯರ್ ಆಗಿರ್ತಾನೆ, ತುಂಬಾ ಡೆಡಿಕೇಶನ್ ಇದೆ. ಅರ್ಧ ದಿನ ಡ್ರೈವರ್ ಆಗಿರ್ತಾನೆ. ಎಲ್ಲ ಕೆಲಸ ಭಾಳ ಬ್ಯೂಟಿಫುಲ್ ಆಗಿ ಅಚ್ಚುಕಟ್ಟಾಗಿ, ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ. ನನ್ನ ಪ್ರೀತಿಯಿಂದ ನನ್ನ ತಮ್ಮ ಅಂತ ಹೇಳ್ತೀನಿ, ಅವನ್ನ ಭಾಳ ಚೆನ್ನಾಗಿ ಮಾಡಿದ್ದಾನೆ. ಮೇ ಬಿ ಈ ಸಿನಿಮಾಯಿಂದ ಅವನಿಗೆ ಇನ್ನೊಂದಷ್ಟು ಸಕ್ಸಸ್ ಸಿಗುತ್ತೆ. ಈ ಸಿನಿಮಾದಲ್ಲಿ ಅವನಿಗೆ ಫುಲ್ಫಿಲ್ ಮಾಡೋಕ್ಕಾಗ್ತಿರ್ಬೋದು ನಾನು, ಬಟ್ ನೆಕ್ಸ್ಟ್ ಸಿನಿಮಾ ಗ್ಯಾರಂಟಿ ಮಾಡಿಸ್ತೀನಿ ಕಣ. ಓಕೆನಾ? ನೀನು ಹೇಳೋ ಎರಡು ಮಾತು ಹೇಳೋ ಸರ್ ಬಗ್ಗೆ. ಅಂದರೆ ನಾನು ಫಸ್ಟ್ ಸ್ಟಾರ್ಟಿಂಗು ಏನಪ್ಪ ಇವರು ಹಿಂಗೆಲ್ಲ ಮಾಡ್ತಿದ್ದಾರೆ, ನನಗೆ ಅರ್ಥನೇ ಆಗಿಲ್ಲ ಏನು ಮಾಡ್ತಾ ಇದ್ದಾರೆ. ಬರ್ತಾ 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 ಸ್ವಲ್ಪ ಅರ್ಥ ಆಯಿತು. ಆದರೆ ನಾನು ತುಂಬ ಅವ್ರಿಗೆ ಟಾರ್ಚರ್ ಅಂದರೆ ಹೆವಿ ಮೆಂಟಲಿ ಹೆವಿ ಟಾರ್ಚರ್ ನಾನು. ನಿಜ ಅಲ್ಲ, ಇವಾಗ ಆಚೆ ಬರ್ತದೆ. ವಿಶ್ವಾಸ್ ಸರ್ ಅವರು ಎಲ್ಲ ಎಡಿಟಿಂಗ್ ಎಲ್ಲ ಆದಮೇಲೆ ಮೂವಿ ಈ ಥರ ಬಂದಿದೆ ಅಂತ ಹೇಳಿ ನಾನು ಫಸ್ಟ್ ಹಾಫ್ ನೋಡಿದ್ಮೇಲೆ ಗೊತ್ತಾಯಿತು, ಈ ಅಪ್ಪ ಏನೋ ಮಾಡ್ತಾರಪ್ಪ ಅಂತ. ಸರ್ ಫ್ರಾಂಕ್ಲಿ ಏನ್ ಹೇಳ್ತಾರೆ ನಿಮ್ಮ ಮೇಲೆ ಯಾರಿಗೂ ಫಸ್ಟ್ ನಂಬಿಕೆ ಇರಲಿಲ್ಲ ಅಂತ ಹೇಳ್ತಾರೆ. ಅದು ಬಿಡಿ, ಅವನಿಗೆ ಸಿನಿಮಾ ಶುರು ಟೈಮಲ್ಲಿ ಅಲ್ವಾ, ಸೆಟ್ಟಲ್ಲಿ ಒಂದಿನ ಹೋಗಲ್ಲ, ಹಿಂದೆ ನಿಂತ್ಕೊಳ್ಳೋ, ಮಾತಾಡ್ಬಿಡ ಕಣ, ಫೋನಲ್ಲಿ ಬಿಡೋ ಅಂತಂದೆ. ಓ ನೀವ್ಯಾರು ಕೇಳೋಕೆ ಅಂತ ಒಂದ್ಸರಿ ಅವಾಜ್ ಹಾಕಿದ್ದ. ಅದಾದ್ಮೇಲೆ ಅವ್ನು ಫಸ್ಟ್ ಹಾಫ್ ಏನೋ ಸಿನಿಮಾ ನೋಡಿದ್ಮೇಲೆ ಅವನು ಮೇ ಬಿ ಅವ್ನಿಗೆ ರಿಯಲೈಸ್ ಆಗಿದೆ ಅನ್ಸ ಅಲ್ಲನಾ? ಹೌದು. ಓಕೆ, ಹೇಳಿ ಸರ್. ನಾವು ವಿಶ್ವಾಸ್ ಸರ್ ನನ್ನ ಸಿನಿಮಾಗೆ ನಿಜವಾಗ್ಲೂ ಸೆಕೆಂಡ್ ಎಡಿಟರು, ಸೆಕೆಂಡ್ ಡೈರೆಕ್ಟರು, ಆಮೇಲೆ ಫಸ್ಟ್ ಹೆಂಡತಿ. ಅಫಿಷಿಯಲಿ ಅನೌನ್ಸ್ ಮಾಡಿಬಿಟ್ರು. ಬಹಳ ಬ್ಯೂಟಿಫುಲ್ ಮಾಡ್ಕೊಂಡ್ ಬಂದಿದೆ. ಅದನ್ನ ನೀಟಾಗಿ ಆರ್ಡರ್ ಹಾಕಿ ನನಗೆ ಸೂಪರ್ ಆಗಿ ನನ್ನ ಸಿನಿಮಾನ ನನಗೆ ತೆಗೆದುಕೊಟ್ಟಿದ್ದಾರೆ. ಸೊ ಮೇ ಬಿ ಒನ್ ಆಫ್ ದ ಬೆಸ್ಟ್ ಎಡಿಟರ್ ಇನ್ ಕನ್ನಡ ಇಂಡಸ್ಟ್ರಿ ನನ್ನ ಪರ್ಸ್ನಲ್ ಆಗಿ. ನನಗೆ ನೆಕ್ಸ್ಟ್ ಸಿನಿಮಾಗೆಲ್ಲ ಇನ್ನು ಎಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿ ಟ್ರಾವೆಲ್ ಇರುತ್ತೆ ಅಲ್ಲಿವರೆಗೂ ನನ್ನ ಜೊತೆಯಾಗಿ, ನನ್ನ ಬ್ರದರ್ ಆಗಿ, ನನ್ನ ಮೊದಲನೇ ಹೆಂಡತಿಯಾಗಿ ಜೊತೆಗಿರ್ತಾರೆ. ಬೇಗ ಅಡ್ವಾನ್ಸ್ ಆಗ್ತದೆ. ಓಕೆ, ಇನ್ನು ನನ್ನ ತಮ್ಮ ಶ್ರೀನಾಥ ಅಚಾನಕ್ಕಾಗಿ ಏನೋ ನನ್ನ ಸಿನಿಮಾಗೆ ಬಂದ. ಜೊತೆಗೆ ಬಂದು ನನ್ನ ಕಥೆನ ನೋಡಿ ಅವನಿಗೆ ಜೊತೆಗೆ ಅವನು ಕತೆ ಗೊತ್ತಿಲ್ಲ ಪಾಪ, ಹಂಗ ದುಡ್ಡು ಹಾಕಿದ್ದಾನೆ. ಕತೆ ಕೇಳಿದ್ದೀನಿ, ಟೇಬಲ್ ಅವ್ರ ಮೇಲೆ ಕೇಳಿಸಿ ಸರ್, ಏನ್ ಅನಿಸ್ತು ನೀವು ಸ್ಟಾರ್ಟಿಂಗ್ ನೀವು ಹೇಳಿದಾಗ ಸಿನಿಮಾ ನೋಡಿ ನಾವು ಶೂಟ್ ಮಾಡ್ತೀವಿ ನೋಡಿ, ಏನಣ್ಣ KGF ಸಿನಿಮಾ ತರ ಮಾಡ್ತಾ ಇದ್ದೀಯಲ್ಲ, ಅಷ್ಟು ದೊಡ್ಡ ಬಜೆಟ್ ಅಲ್ಲ ಕಣ, ಬಟ್ ಏನಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಬೇರೆ ಲೋಕನೇ ನಿಮ್ಗೆ ಕಾಣಿಸುತ್ತೆ ಸಿನಿಮಾದಲ್ಲಿ. ಅದು ಅವನಿಗೆ ತುಂಬಾ ಇಷ್ಟ ಆಯ್ತು. ಅವನಿಗೆ ಟಾರ್ಚರ್ ಮಾಡಿಲೇ ಇಲ್ಲ ಕಣ ದುಡ್ಡು ಹಾಕಿ, ಅವಾಗಿನ ಪ್ರೊಡ್ಯೂಸರ್ ಇನ್ನೂ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಇಲ್ಲ ಹಾಕು ಅಂತೇಳಿ ಅವ್ನಿಗೆ ಟಾರ್ಚರ್ ಮಾಡಿ ಅವ್ನ ದುಡ್ಡು ಹಾಕಿಸಿ ಕೊನೆಗೆ ಇವಾಗ ಸಿನಿಮಾಗೆ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿದ್ದಾನೆ. ಅದು ಹಣ ಹೇಳ್ತಿರ್ತಾನೆ, ಅಣ್ಣ ನಿಮ್ಮ ಮೇಲೆ ನಂಬಿಕೆ ಹಾಕ್ತಿದ್ದಾನೆ, ಸಿನಿಮಾ ಬಿಸ್ನೆಸ್ ಮಾಡ್ಕೊಡ್ಬೇಕಿಲ್ಲ, ನೀನು ನೋಡೋಕೆ ಬಿಡಲ್ಲ ಅಂತ. ಹಾಗಾಗಿ ಅವನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಬಂದು. ಬಟ್ ಅವನು ಹಾರ್ಟ್ಲಿ ನನಗೆ ಮೇ ಬಿ ಇವತ್ತಿಂದ ಇನ್ನೂ ಎಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿ ಇರ್ತೀನೋ ಅಲ್ಲಿವರೆಗೂ ಅವನು ನನ್ನ ತಮ್ಮನಾಗಿ ಅವನು ನನ್ನ ಜೊತೆಗೆ ಅವಾಗಲಿದ್ದೇ ಇರ್ತಾನೆ. ಸೊ ಇದು ಅವನ ಬಗ್ಗೆ. ಸರ್ ಶ್ರೀನಾಥ್ ಸರ್, ನಿಮ್ಗೆ ಹೇಳಿ ಎರಡು ಮಾತು ನಮ್ಮ ಡೈರೆಕ್ಟರ್ ಬಗ್ಗೆ, ನಮ್ಮ ಮೂವಿ ಬಗ್ಗೆ ಹೇಳಿ, ಏನ್ ಅನ್ನಿಸ್ತು ಅಂತ. ಮೂವಿಗೆ ಏನ್ ಹೇಳ್ಬೇಕು ಅದೆಲ್ಲ ತುಂಬ ಕೊಟ್ಟಿದ್ದಾರೆ ಡೈರೆಕ್ಟರ್, ಅದ್ರ ಬಗ್ಗೆ ಏನು ಮಾತಾಡಂಗೇನಿಲ್ಲ. ಆದ್ರೆ ಡೈರೆಕ್ಟರ್ ಮಾತ್ರ ತುಂಬಾ ಟಾರ್ಚರ್ ಕೊಟ್ಟಿರೋದು ನಾನೇ ಜಾಸ್ತಿ ಟಾರ್ಚರ್ ಕೊಟ್ಟಿರೋದು. ಎಲ್ರಿಗಿಂತ ಜಾಸ್ತಿ ನಂದೇ ಟಾರ್ಚರ್ ಅವ್ರಿಗೆ. ಕಟಿಂಗ್ ಮಾಸ್ಟರ್ ನನಗೊಂದು ಬಿರುದೊಂದು ಕೊಟ್ಟಿದ್ದಾರೆ ಇವರು, ಕಟಿಂಗ್ ಮಾಸ್ಟರ್. ಕೋಪ ಮಾಡ್ಕೊಂಡಾಗ ಆರ್ಟಿಸ್ಟ್ ಪೇಮೆಂಟ್ ಕೊಟ್ಟು ತುಂಬಾ ನಡೀತಿತ್ತು ಹಂಗೆ ಅದ್ರ ಸೆಟ್ ಅಲ್ಲಿ. ಆದ್ರೆ ಯಾರಿಗೇನು ಬ್ಯಾಲೆನ್ಸ್ ಇಟ್ಟಿಲ್ಲ. ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋದು ಹಂಗೆ ಇವರು. ಯಾರಿಗೂ ಮೋಸ ಆಗದ ನೋಡ್ಕೊಂಡಿದೀನಿ. ಅಂದ್ರೆ ನಿಮ್ ಬಜೆಟ್ ಕಂಟ್ರೋಲ್ ಆಗಿರೋ ಕಾರಣನೇ ಮೇನ್. ಏನು ಹೇಳ್ತಾರೆ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ, ನೋಡಿದೀನಿ ನಾನು. ಆಮೇಲೆ ನಮ್ಮ ವಿಶ್ವಾಸ್ ಅವರನ್ನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದರಲ್ಲಿ. ನಾನು ತುಂಬ ನೋಡ್ತಾ ಇದ್ದೀನಿ, ನಾನು ಅವಾಗ ಹೋಗ್ತಾ ಇರ್ತೀನಿ. ಆಲ್ಮೋಸ್ಟ್ ಮುಗಿದಿದೆ, 95% ಮುಗಿದಿದೆ ಸಿನಿಮಾ. ಇನ್ನೇನು ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು 2 ವೀಕಲ್ಲಿ. ಎಲ್ಲ ನಿಮ್ಮ ಮುಂದೆ ಎಲ್ಲ ಸಿನಿಮಾ ಬಗ್ಗೆ ಏನೇನೋ ಮಾಹಿತಿಗಳನ್ನ ಸ್ವಲ್ಪ ಹಂಚ್ಕೋತೀವಿ. ಇನ್ನು ನಮ್ಮ ಧನು, ನಾನು ಅಸಿಸ್ಟೆಂಟ್ ಡೈರೆಕ್ಟರು. ನನ್ನ ಬಿಗಿನಿಂಗ್ ಲೆವೆಲಿಂದನೂ ಏನೂ ಇಲ್ಲದೆ ಇದ್ದಾಗ ಬಸ್ಸಲ್ಲಿ ಓಡಾಡ್ತಿದ್ದಾಗಿಂದನೂ ಜೊತೆಗಿದ್ದಾನೆ. ಆಮೇಲೆ ಬೈಕ್ ತೊಗೊಂಬಂದ, ಅದಾದಮೇಲೆ ಕಾರ್ ತೊಗೊಂಡ್ಬಂದ. ಎಲ್ಲ ಅವನ ಸಪೋರ್ಟ್ ಈ ಸಿನಿಮಾಗೆ ಭಾಳ ದೊಡ್ಡದಿದೆ. ಅವನ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ಜೊತೆಗೆ ನನ್ನ ತಮ್ಮ ಕೂಡ. ಅವನ ಮೇಲೆ ಪ್ರೀತಿ ಯಾವಾಗಲೂ ಹಂಗೆ ಇರುತ್ತೆ. ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಇವನು. ಮತ್ತು ನಮ್ಮ ರಿಯಾಜ್ ಅಂತ ಇದ್ದಾನೆ, ಅವನೊಬ್ಬ. ನರೇಂದ್ರ ಅಂತ ಇನ್ನೊಬ್ಬ ಇದ್ದಾನೆ, ನಮ್ಮ ಅನಂತ್ ಅಂತ ಇದ್ದಾನೆ. ಒಂದು ಟೀಮ್ ಆಗಿ ತುಂಬ ಚೆನ್ನಾಗಿ ಎಲ್ಲರೂ ನನಗೆ ಸಪೋರ್ಟಿವ್ ಆಗಿ ಒಂದು ಡೈರೆಕ್ಷನ್ ಟೀಮ್ಗೆ ಡೈರೆಕ್ಟ್ರಿಗೆ ಏನೇನು ಸಪೋರ್ಟ್ ಕೊಡ್ಬೇಕಾದ ಅದೆಲ್ಲ ಸಪೋರ್ಟು
ಅವನು ಬಿಗಿನಿಂಗ್ ಸ್ಟೇಜಿಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾನೆ. ಸೊ ನಮ್ಮದನ್ನು ಇನ್ನು ನಮ್ಮ ಸಿನಿಮಾ ಹೀರೋಯಿನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸುಚಿ ಬಗ್ಗೆ 2 ನಿಮಿಷ ತುಂಬ ಪ್ರೀತಿಯಿಂದ ಹೇಳ್ತೀನಿ. ಸುಚಿ HR ಮ್ಯಾನೇಜರ್ ಆಗಿದ್ದಾಗ ನನಗೆ ಪರಿಚಯ. ಹೌದು. ಅಲ್ಲಿಂದ ಇಲ್ಲಿವರೆಗೂ ಒಂದು 3 years ಜರ್ನಿ ಅಲ್ಲ. ಹೌದು ಆಗಿದೆ. ಸೊ ಆಕ್ಚುಲಿ ಸಿನಿಮಾ ಶುರು ಮಾಡಿದಾಗ 1.5 year ಅನ್ಕೊಂತೀನಿ, ಶುರು ಮಾಡೋದಕ್ಕಿಂತ ಮುಂಚೆ. ಹೌದು, ಬಿಫೋರ್ ಡಿಸ್ಕಷನ್ಸ್ ಸ್ಟಾರ್ಟ್ ಆಗಿತ್ತು. ಸೊ ಸುಚಿ ಅವ್ರ ಬಗ್ಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸರ್ ಶಿ ಇಸ್ ವೆರಿ ಪ್ಯಾಷನೇಟ್. ಅಲ್ಲ ಹೇಳ್ತಾ ಇದ್ದೀನಿ, ಓಕೆ. ಶಿ ಇಸ್ ವೆರಿ ಪ್ಯಾಷನೇಟ್. ಅಂದರೆ ಸಿನಿಮಾ ಕೆಲವರು ಏನೋ ಮಾಡಬೇಕು, ಏನೋ ಸಿನಿಮಾ ಒಂದು ಪ್ಯಾಷನ್ ನನಗೆ ಮಾಡಬೇಕು ಅಂತ ಅನ್ಕೊತಾರೆ. ಬಟ್ ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ ಮಾಡೋರು ತುಂಬ ಕಮ್ಮಿ. ಬಟ್ ಸುಚಿಲಿ ಹಾರ್ಡ್ ವರ್ಕ್ ಜೊತೆಗೆ ಆ ಒಂದು ಸಿನಿಮಾನ ಪ್ಯಾಷನ್ನು ಜೊತೆಗೆ ಇಲ್ಲ ನಾನು ಅದನ್ನು ನನ್ನ ಕೈಲಾಗಲ್ಲ ಅನ್ನೋದು ನಾನು ಮಾಡಲೇಬೇಕು ಅನ್ನೋ ಒಂದು ಡೆಡಿಕೇಶನ್ನು ಸುಚಿಗೆ ಇದ್ದಿದ್ದರಿಂದನೇ ಈ ಸಿನಿಮಾದಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಭಾಳ ಅದ್ಭುತವಾಗಿ ತುಂಬ ನೀಟಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಇನ್ಫ್ಯಾಕ್ಟ್ ಸುಚಿ ಬಗ್ಗೆ ಹೇಳ್ಬೇಕು ಅಂದರೆ ಫ್ರೇಮಲ್ಲಿ ಗೊಂಬೆ ಥರ ಕಾಣ್ತಾರೆ. ಕರೆಕ್ಟಾ? ಕರೆಕ್ಟಾಗಿ ಹೇಳಿದ್ದೀನಿ. ಗೊಂಬೆ ಹೋಗ್ಬಿಟ್ಟು ಗೌರಮ್ಮ ಮಾಡಿ ಕೂರಿಸಿದ್ರೆ ಇದು ಫ್ಯಾಕ್ಟ್ ಸರ್. ಇಲ್ಲ ಅಲ್ಲ ಅಲ್ಲ ಸಾವಿತ್ರಿ ನಾನು ಒಪ್ಕೊಂತೀನಿ. ಬಿಫೋರ್ ಮ್ಯಾರೇಜ್ ಇದೆಯಲ್ಲ ಗೊಂಬೆ ತರ ಆಕ್ಚುಲಿ ಅಲ್ಲಿ ಅದ್ರ ಬೇರೆ ಗೊಂಬೆ ಅಂದ್ರೆ ಮೀನ್ಸ್ ಹಳ್ಳಿ ಗೊಂಬೆ. ನೀವು ನಾರ್ಮಲ್ ನೋಡಿರೋರು ನಾವು ನಾರ್ಮಲ್ ನೋಡಿರೋರು ಏನಾದ್ರು ನೀವು ನೋಡ್ಬಿಟ್ಟಾಗ ಹೌದೌದು ಏನ್ ಗುರು ಈ ಹಳ್ಳಿ ಈ ತರ ಹಿಂಗ್ ಮಾಡ್ಬಿಟ್ರು ಗಿಡಪ್ಪ ಕ್ಯಾರೆಕ್ಟರ್. ಬಟ್ ಏನಂದ್ರೆ ಅಲ್ಲೂ ಚೆನ್ನಾಗಿ ಸಾಂಗ್ ಅಲ್ಲಿ ತುಂಬಾ ಅಲ್ಲ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಇದೆಯಲ್ಲ 2 ಶೇಡ್ ಇದೆಯಲ್ಲ ಅಲ್ವಾ. ಹುಡುಗಿ ಚಿಕ್ಕ ಹುಡುಗಿ ಹೋಗಿ ಮ್ಯಾರೇಜ್ ಮಾಡಿ ನೋಡಿ ಅಲ್ಲ ಫಸ್ಟ್ ಸಿನಿಮಾದ ವಿಷಯ ಸರ್, ಫಸ್ಟ್ ಸಿನಿಮಾದಲ್ಲೇ ಈ ಹೆಣ್ಮಕ್ಳು ನೋಡಿ ಹೀರೋಯಿನ್ ಕ್ಯಾರೆಕ್ಟರ್ಗಳು ಸರಿಯಾಗಿ ಇಡೋದೇ ಇಲ್ಲ ಡೈರೆಕ್ಟರ್ಗಳು ಸಿನಿಮಾಗಳು. ಕರೆಕ್ಟಾ? ಬಟ್ ನೋಡಿ ನಾನು 2 ಶೇಡ್ ಕೊಟ್ಟಿದ್ದೀನಿ, ಎಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್. ಆಮೇಲೆ ಕ್ಯಾರೆಕ್ಟರ್ ವೇರಿಯೇಷನ್ಸ್ ನೋಡಿ, ಲವ್ ಆಮೇಲೆ ಗಂಡನ್ ಇನ್ಸ್ಪಿರೇಷನ್ ತುಂಬಾ ಸ್ಕೋಪ್ ಇದೆ ಸುಚಿಗೆ ಸಿನಿಮಾದಲ್ಲಿ. ಹಾಂ, ಸೊ ಹಂಗಾಗಿ ಸುಚಿ ಫಸ್ಟ್ ಸಿನಿಮಾ ಅಂತ ಫಸ್ಟ್ ಸಿನಿಮಾ ಆಗಿರ್ಬೋದು. ಹೌದು ಅಲ್ಲ, ನಾನು ಬ್ಯೂಟಿ ಬಗ್ಗೆ ಹೇಳ್ಬಿಟ್ವಲ್ಲ ಅದನ್ನ ಆಲ್ರೆಡಿ. ಈಗ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕು. ಹೇಳಿ ಸರ್. ತುಂಬಾ ವಂಡರ್ಫುಲ್ ಆಕ್ಟ್ರೆಸ್. ಮೇ ಬಿ ಈ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರ್ಬೋದು, ಅದನ್ನೆಲ್ಲ ಮೇ ಬಿ ನೆಕ್ಸ್ಟ್ ಸಿನಿಮಾದಲ್ಲಿ ಕರೆಕ್ಟ್ ಮಾಡಿಕೊಂಡು ಇಂಡಸ್ಟ್ರಿಲಿ ಒನ್ ಆಫ್ ದ ಟಾಪ್ ಹೀರೋಯಿನ್ ಲಿಸ್ಟಲ್ಲಿ ಇರ್ತಾಳೆ ಅಂತ ನನ್ನ ಪ್ರಕಾರ ನನಗೆ ಅನಿಸುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೆಫಿನೆಟ್ ಆಗಿರ್ತಾರೆ. ಯಾಕೆಂದರೆ ಈ ಸಿನಿಮಾ ಆಚೆ ಬಂದ ಮೇಲೆ ಮೇ ಬಿ ಅದ್ರದ್ದು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಫ್ರೇಮಲ್ಲಿ ಕಾಣ್ತದೆ. ಇನ್ಫ್ಯಾಕ್ಟ್ ನೋಡಿದವ್ರು ಯಾರು ನನಗೆ ಇಲ್ಲಿವರೆಗೂ ಒಂದಷ್ಟು ಜನಕ್ಕೆ ಟ್ರೈಲರ್ ತೋರಿಸಿದ್ದೀವಿ, ಅವರು ಟ್ರೈಲರ್ ಆಗಿರ್ಬೋದು, ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸಿದ್ದೀವಿ. ಸೊ ಸುಚಿ ಬಗ್ಗೆ ಭಾಳ ಜನ ಹೇಳಿದ್ದಾರೆ. ಯಾರು ಹೀರೋ ರೀಸೆಂಟ್ ಒಬ್ರು ರಂಗಸ್ಥಳ ಮೇಲೆ ಸಮಂತ ಕಂಡಂಗೆ ಕಾಣ್ತಾರೆ. ಹಾಂ ಹೌದು, ರಂಗಸ್ಥಳ ಮೇಲೆ ಹೌದು ಆ ಥರ ಕಾಣ್ತಾ ಇದೆ ಅಂತ ಯಾರು. ಡಬ್ಬಿಂಗ್ ಬಂದಾಗ ನೋಡಿದ್ದೆ ಸರ್, ಇನ್ನೇನಾಗಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಈಗ DL ಆದ್ಮೇಲೆ ಭಾಳ ಬ್ಯೂಟಿಫುಲ್ ಆಗಿ ಆ ಇಂಟ್ರೋಸಿನಲ್ಲಿ ಭಾಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಅಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದೀನಿ ಡೈರೆಕ್ಟ್. ನನ್ನ ಬಗ್ಗೆ ಹೇಳ್ತೀನಿ. ಹೌದು, ಎಲ್ಲ ಕ್ರೆಡಿಟ್ಸ್ ನಮ್ಮ ಡೈರೆಕ್ಟರ್ ಸರ್ಗೆ ಹೋಗೋದು. ನಾನು ಕ್ರೆಡಿಟ್ ತಗೊಂಬತ್ತೀನಿ ಸರ್, ಬಟ್ ಪರ್ಫಾರ್ಮೆನ್ಸ್ ಮಾಡೋದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ವಾ. ಹಾಗಾಗಿ ಸುಚಿ ಅದರಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮೇ ಬಿ ಇನ್ ಫ್ಯೂಚರಲ್ಲಿ ಸುಚಿಗೆ ಇನ್ನೂ ದೊಡ್ಡ ಪ್ರಾಜೆಕ್ಟ್ಗಳು ಸಿಗಲಿ. ಡೆಫಿನೆಟ್ ಆಗಿ ಶಿ ಇಸ್ ಅವ್ರು ಸಕ್ಸಸ್ಫುಲ್ ಹೀರೋಯಿನ್ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಆಗ್ತದೆ. ಥ್ಯಾಂಕ್ ಯು ಸರ್. ಆಮೇಲೆ ಒಬ್ಬರಿಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ಡಬ್ಬಿಂಗ್ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಏನು ಹೇಳ್ತಾರೆ ನಮ್ಮ ಡೈರೆಕ್ಟರ್ ಸರ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅಂದರೆ ಇನ್ನು ನೋಡೋಣ ಹೊಸಬ್ರು ಅನ್ನೋ ಥರ ಅಲ್ವಾ ಸರ್, ನೋಡೋಣ ಟ್ರೈ ಮಾಡೋಣ ಅನ್ನೋ ಥರ ಇದ್ರು. ಬಟ್ ಇಲ್ಲ, ಮಾಡಿಸ್ಲೇಬೇಕು ಅಂತ ಹೇಳಿ ವಿಶ್ವಾಸ್ ಸರ್ ಸೊ ಕಾನ್ಫಿಡೆನ್ಸ್ ಕೊಟ್ಟಿದ್ದವರು ನನಗೆ ಮುಂಚೆ ಫಸ್ಟ್ ಪ್ಲಾನ್ ಇರಲಿಲ್ಲ, ಬೇರೆ ರೆಡಿ ಮಾಡಿದ್ದಲ್ಲ. ಡಬ್ಬಿಂಗ್ ಯಾಕೆ ಹೀರೋಯಿನ್ ನಾವು ಪ್ರತಿ ಹೀರೋಯಿನ್ ಅದೇ ವಾಯ್ಸಲ್ಲಿ ಕೇಳಿದಾಗ ನಮ್ಗೆ ಫೀಲ್ ಬರಲ್ಲ. ಆಡಿಯನ್ಸ್ ಫಾರ್ ಎಕ್ಸಾಂಪಲ್ ಮಾಲಾಶ್ರೀ ಮೇಡಮ್ ಬಂದು ಕೊಡ್ತಿದ್ರು, ಆಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಅವ್ರು ಇವಾಗ ಬೇರೆ ಹೀರೋಯಿನ್ ಕೊಡ್ತಾ ಇದಾರೆ, ಎಲ್ರಿಗೂ ಇವರೆಲ್ಲ ಮಾತಾಡ್ತಾ ಇದ್ದು ಆ ತರ ಫೀಲ್ ಸ್ಟಾರ್ಟ್ ಆಗುತ್ತೆ. ಆಡಿಯನ್ಸ್ಗೆ ಸ್ವಂತ ವಾಯ್ಸ್ ಇದ್ದಾಗ ಅವ್ರು ರೀಚ್ ಆಗ್ತಾರೆ, ಜನಕ್ಕೆ ಹತ್ರ ಆಗ್ತಾರೆ. ಅದಕ್ಕೋಸ್ಕರ ಅವ್ರ ಕಡೆ ಒಂದ್ಸರಿ ಟ್ರೈ ಮಾಡೋಣ, ನನಗೆ ಅನ್ಸಿದ್ದು ಟ್ರೈ ಮಾಡೋಣ. ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ 99% ಡಬ್ಬಿಂಗ್ ಆರ್ಟಿಸ್ಟೇ ಇಲ್ಲ, ಎಲ್ಲ ಅವ್ರವ್ರ ಸ್ವಂತ ಆರ್ಟಿಸ್ಟ್ ಸ್ವಂತ ವಾಯ್ಸಲ್ಲೇ ಮಾತಾಡಿರೋದು. ಅದು ಎಲ್ಲರೂ ಡಬ್ಬಿಂಗ್ ಅಲ್ಲಿ ಮಾಡಿಸ್ಬಿಡೋಣ ಅಂತ ಡೈರೆಕ್ಟ್ ಇಲ್ಲ ಸರ್, ಸ್ವಂತ ವಾಯ್ಸ್ ಇಲ್ಲಿ, ಯಾಕಂದ್ರೆ ರಿಯಲಿಸ್ಟಿಕ್ ಸಬ್ಜೆಕ್ಟ್ ಸ್ವಂತ ವಾಯ್ಸ್ ಇದು ಚೆನ್ನಾಗಿರುತ್ತೆ ಅಂತ ಒಂದು ಹೇಳಿದ್ವಿ. ಅದನ್ನ ಅಕ್ಸೆಪ್ಟ್ ಮಾಡಿದ್ರು, ಅದಕ್ಕೆ ಥ್ಯಾಂಕ್ಸ್. ನೆಕ್ಸ್ಟ್ ನಮ್ಮ ನಯನ ಮೋಸ್ಟ್ ಇರಿಟೇಟಿಂಗ್ ಕ್ಯಾಂಡಿಡೇಟ್. ಅಂದ್ರೆ
ನನ್ನ ಅಮ್ಮನ ಕ್ಯಾರೆಕ್ಟರ್ ಇತ್ತು, ಅವರಿಗೆ ಗ್ಲಿಸರಿನ್ ಹಾಕಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತಿತ್ತು. ನನಗೆ ಗ್ಲಿಸರಿನ್ ಹಾಕಿದ್ರು ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ಲ. ಅದು ನನ್ನ ಪ್ರಾಬ್ಲಮ್ಮು. ಇವರ ಡೈರೆಕ್ಟ್ರು ಅದಕ್ಕೆ ಅಯ್ಯಪ್ಪ ಸ್ವಲ್ಪ ಹಂಗೆ ಗುರ್ರ ಅನ್ಕೊಂಡು